ಓಕೆ, ತ್ರಿವಿಕ್ರಮ್ ಅವರು ಮೋಕ್ಷಿತ್ ಅವ್ರ ಜೊತೆ ಎಷ್ಟೇ ಪ್ಯಾಚಪ್ ಮಾಡ್ಕೊಬೇಕು ಅಂತ ಟ್ರೈ ಮಾಡ್ತಾ ಇದ್ರು ಮೋಕ್ಷಿತ್ ಅವ್ರು ಯಾಕೋ ಅಂದರೆ ಒಪ್ಕೊಂತ ಇಲ್ಲ. ತ್ರಿವಿಕ್ರಮ್ ಅವರು ಅವ್ರ ಸ್ಟ್ರಾಟಜಿನೇ ಮಾಡ್ತಾ ಇರೋದು ಅನ್ನೋದು ಒಂದು ಸ್ವಲ್ಪ ನೆಗೆಟಿವ್ ಇದೆ ಅವ್ರ ಮೇಲೆ. ಯಾವ ರೀಸನ್ಗೆ? ಮೋಕ್ಷಿತ್ ಅವ್ರು ನಾಮಿನೇಟ್ ಆದಾಗ ಫಸ್ಟ್ ನಾಮಿನೇಟ್ ಆದಾಗ ಅವರು ಮತ್ತೆ ಇದು ಬಾಟಮ್ ಟೂಲ್ ಹೋಗಿರ್ತಾರೆ, ಹಂಸ ಅವರು ಮತ್ತೆ ಅವ್ರು ಬಂದಮೇಲೆ ಸ್ವಲ್ಪ ಕಿರ್ಚಾಡ್ತಾರೆ, ಆಮೇಲೆ ಒಂಚೂರು ಸ್ಟ್ಯಾಂಡ್ಸ್ ತೊಗೊಂಡು ಅವ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಸೊ ಅಲ್ಲಿಂದ ಒಂದು ಗ್ಯಾಪ್ ಆಗುತ್ತೆ ತ್ರಿವಿಕ್ರಮ್ಗೂ ಮತ್ತು ಮೋಕ್ಷಿತ್ ಅವ್ರು. ಐ ಥಿಂಕ್ 1 week ಏನೋ. ಬಟ್ ತ್ರಿವಿಕ್ರಮ್ ಅವ್ರನ್ನು ತುಂಬ ಮೈ ಮೇಲೆ ಬಿದ್ದು ಹೋಗಿ ಮಾತಾಡೋದಾಗಲಿ ಇದಾಗಲಿ ಏನೂ ಮಾಡಲಿಲ್ಲ. ಅಂದರೆ ಒಂದು ಕ್ಲಾರಿಟಿ ಸಿಗಲಿ, ಅವ್ರಿಗೂ ಒಂದು ಕ್ಲಾರಿಟಿ ಸಿಗಲಿ, ಗೊತ್ತಾಗುತ್ತೆ ಅವ್ರಿಗೂ ಅಂತ ಒಂದು ಇದಿತ್ತು ತ್ರಿವಿಕ್ರಮ್ಗೆ. ಸೊ ಅದು ಹೋದ್ಮೇಲೆ ಐ ಥಿಂಕ್ ಮತ್ತೆ ಸ್ವಲ್ಪ ಆ ಬಾಂಡಿಂಗ್ ಮತ್ತೆ ಶುರುವಾಯಿತು. ಮತ್ತೆ ಎಲ್ಲ ಒಂದು ನಾವೆಲ್ಲ ಸೇರ್ಕೊಂಡೇನೋ ಒಂದು ಡ್ಯಾನ್ಸ್ಗಳು ಮಾಡ್ತೀವಿ, ಇದು ಮಾಡ್ತೀವಿ. ಆಮೇಲೆ ಸ್ವಲ್ಪ ಬಾಂಡಿಂಗ್ ಅಂದರೆ ಅಲ್ಲಿ ಮೇಲೆ ಚೆನ್ನಾಗಿ ಇರೋಕ್ಕೆ ಸ್ಟಾರ್ಟ್ ಆದರು ಒಬ್ಬೊಬ್ಬರು. ಆಮೇಲೆ ಟೀಮ್ ಅಂತ ಬಂದಾಗ ಟೀಮಾಗಿ ಆಡಿದ್ರು. ಸೊ ಅಲ್ಲೊಂದು ಇದು ಶುರು ಆಯಿತು. ಬಟ್ ಇದು ಮತ್ತೆ ನಾನು ಇವಾಗ ಹೇಳ್ದಂಗೆ ಮತ್ತೆ ಅದು ಯಾಕೋ ಸರಿ ಹೋಗ್ತಿಲ್ಲ ಅಂತ ಕಾಣುತ್ತೆ. ಐ ಥಿಂಕ್ ಮತ್ತೆ ಅವ್ರಿಗೆ ಆಮೇಲೆ ತ್ರಿವಿಕ್ರಮ್ದು ಏನಂದರೆ ಪಾಪ ಅವ್ರು ಮಾತಾಡುವಾಗ ಮಾತಿನ ಬರೋದಲ್ಲ ಐ ಥಿಂಕ್ ನ್ಯಾಚುರಲಾಗೆ ಒಂದು 2-3 ಲೈನ್ಗಳು ಜಸ್ಟ್ ಬಂದ್ಬಿಡುತ್ತೆ. ಬಟ್ ಅವ್ರ ಅದು ಆ್ಯಕ್ಚುಲ್ ಮೀನಿಂಗ್ ಇರಲ್ಲ ಅದಕ್ಕೆ. ಬಟ್ ಅವ್ರ ಕಿವಿಗೆ ಹೋಗಿ ಬಿದ್ದಾಗ, ಮೋಕ್ಷಿತ್ ಅವ್ರಿಗೂ ಇಲ್ಲ XYZ ಯಾರ ಕಿವಿಗೆ ಹೋಗಿ ಬಿದ್ದಾಗ ಅದು ಬೇರೆ ಥರನೇ ಹೋಗಿ ಸೌಂಡ್ ಆಗಿರುತ್ತೆ. ತ್ರಿವಿಕ್ರಮ್ ಹೇಳೋ ರೀತಿನೇ ಬೇರೆ ಥರ ಇರ್ಬೋದು, ಬಟ್ ಅಲ್ಲಿ ಹೋಗಿ ಕಿವಿಗೆ ಬಿದ್ದಾಗ ಒಂಥರ ಇರುತ್ತೆ. ಸೊ ಅದನ್ನ ಮೋಸ್ಟ್ಲಿ ಬೇರೆ ಥರ. ಇಲ್ಲ, ನಿಮಗೆ ಅನ್ಸತ್ತಾ ಅಂದರೆ ಮಂಜೋರು ಮತ್ತೆ ತ್ರಿವಿಕ್ರಮ್ ಅವ್ರು ಏನು ಮಾತಾಡ್ಕೊಂಡಿದ್ದಾರೆ, ಅವರಿಬ್ರು ಒಂದಾದ್ರೆ ಮನೆಯನ್ನ ರೂಲ್ ಮಾಡ್ತಾರೋ? ಇಲ್ಲ 100% ಅದು ಸಾಧ್ಯನೇ ಇಲ್ಲ. ಅದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಯಾಕಂದರೆ ಅದು ಬಿಗ್ ಬಾಸ್ ಮನೆ. ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಒಂದು ಇದಿದೆ, ಒಂದು ಕೇಪಬಿಲಿಟಿ ಇದೆ, ಅವ್ರಿಗೆ ಆದಂಥ ಒಂದು ಸ್ಟ್ರೆಂತ್ಸ್ ಇದೆ. ಸೊ ಐ ಥಿಂಕ್ ಅವರಿಬ್ಬರು ಸೇರಿಕೊಂಡು ಏನೋ ರೂಲ್ ಮಾಡ್ತೀವಿ ಅಂದರೆ ಅದು ಇಟ್ಸ್ ಇಂಪಾಸಿಬಲ್. ಯಾಕಂದರೆ ಎಲ್ಲರದು ಅವ್ರವ್ರದ್ದೇ ಆದ ಒಂದು ಸ್ಟ್ರೆಂತ್ಸ್ ಇದೆ, ಅದು ಅವ್ರಿಗೂ ಗೊತ್ತು. ಬಟ್ ಅದು ನೆಕ್ಸ್ಟು ಅವ್ರು ಏನು ಮಾತಾಡಿರಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿಗೆ ಮಾತಾಡಿರೋದು ನಾವು ಕನ್ಕ್ಲೂಡ್ ಮಾಡೋಕ್ಕಲ್ಲ. ನೆಕ್ಸ್ಟ್ ಏನು ಮಾತಾಡಿರ್ತಾರೋ, ಇಲ್ಲ ನೆಕ್ಸ್ಟ್ ಏನಾದರೂ ಬೇರೆ ಥರನೂ ಇದಾಗಿರುತ್ತೆ, ಇಲ್ಲ ಕಾನ್ವರ್ಸೇಷನ್ ಆಗಿರ್ಬೋದು. ಬಟ್ ಅವ್ರಿಗೂ ಚೆನ್ನಾಗಿ ಗೊತ್ತು ಇಲ್ಲಿ ಬಂದಿರೋ ಪ್ರತಿಸ್ಪರ್ಧಿನೂ. ಯಾಕಂದರೆ ತ್ರಿವಿಕ್ರಮ್ ನನಗೆ ತುಂಬ ಎಂಕರೇಜ್ ಮಾಡ್ತಾಯಿದ್ದೆ. ಯಾವ ನಾನು ನಾಮಿನೇಟ್ ಆಗಿರ್ತೀನಿ ಜಿಮ್ಮಲ್ಲಿ ನಾನು ತುಂಬ ಸ್ಪೆಂಡ್ ಮಾಡ್ತಿದ್ದೆ ತುಂಬ. ಆಮೇಲೆ ಜಿಮ್ ಆಗಿರ್ಬೋದು, ಆಮೇಲೆ ಟಾಸ್ಕ್ ವಿಷಯ ಆಗಿರ್ಬೋದು, ತುಂಬ ಐ ಥಿಂಕ್ ಒಂದು ಬಾಂಡಿಂಗ್ ಇತ್ತು ನಮ್ಮಿಬ್ಬರ ಮಧ್ಯದಲ್ಲಿ. ಸೊ ಅದೆಲ್ಲೋ ಒಂದು ಕಡೆ ಅವ್ರು ನನಗೆ ಒಂದು ಅಷ್ಟು ಎಂಕರೇಜ್ ಮಾಡ್ತಾಯಿದ್ರು. ಇಲ್ಲಿ ಬಂದಿರೋದು ಎಲ್ಲರೂ ಒಂದು ಇಂಡಿವಿಜುವಲ್ ಆಗಿ ಆಟ ಆಡಬೇಕು, ಆಮೇಲೆ ಇಂಡಿವಿಜುವಲಾಗೆ ನಾವು ಒಂದು ತುಂಬ ದೂರ ಹೋಗಬೇಕು, ಗೆಲ್ಲಬೇಕು, ಇದು ಮಾಡಬೇಕಂತ. ಸೊ ಅವ್ರಿಗೇನೋ ಒಂದು ಆ ಥರ ಕಾನ್ವರ್ಸೇಷನ್ ಆಗೈತೆ. ಇವಾಗ ಸುಮಾರು ಕಾನ್ವರ್ಸೇಷನ್ಗಳಾಗಿರುತ್ತೆ. ಇವಾಗ ಎಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ರೆ ಎಲ್ರದ್ದು ಇನ್ಕ್ಲೂಡಿಂಗ್ ನಂದಾಗಿರ್ಬೋದು, ಇಲ್ಲ ಯಾರಿಗಾಗಿ. ನಾನೇ ತ್ರಿವಿಕ್ರಮು ಎಷ್ಟೊಂದು ಸಲ ಒಂದು ನ್ಯಾಚುರಲಾಗಿ ಏನಾದರೂ ಒಂದು ಡಿಸ್ಕಸ್ ಮಾಡುವಾಗ ಹಾರ್ಶ್ ಆಗಲ್ಲ, ಬಟ್ ಏನೋ ಡಿಸ್ಕಸ್ ಮಾಡುವಾಗ ನಮಗೂ ಕೆಲವು ಬೇಜಾರುಗಳು ಹೇಳ್ಕೊಂಡಿರ್ತೀವಿ, ಇಲ್ಲ ಯಾರ ಬಗ್ಗೆನೋ ಮಾತಾಡಿರ್ತೀವಿ. ಬಟ್ ನಾಟ್ ಇನ್ ಅ ಬ್ಯಾಡ್ ವೇ. ಇಲ್ಲ ಒಂದು ಕಡೆ ಹೇಳ್ಕೊಂಡಿರ್ತೀವಿ, ಹೌದು ನಾವು ಹಿಂಗಿರಬೇಕು, ನಾವು ಹಂಗಿರಬೇಕು, ನಾವಿಬ್ಬರು ಸೇರ್ಕೊಂಡು ಏನಾದರೂ ಮಾಡಬೇಕಂತ ಇದ್ದೇ ಇರುತ್ತೆ. ಬಟ್ ಅದು ಐ ಥಿಂಕ್ ಅಲ್ಲಿ ಯಾರು ಇಲ್ಲಿ ಬಂದು ನಾನು ರೂಲ್ ಮಾಡ್ಬಿಡ್ತೀನಿ ಅಂದರೆ ಅದು ಭಾಳ ಕಷ್ಟ. ಆಮೇಲೆ ಕ್ಯಾಪ್ಟನ್ಸಿ ನಾವಿಬ್ಬರು ಡಿಸೈಡ್ ಮಾಡಿದ್ರೆ ಯಾರು ಕ್ಯಾಪ್ಟನ್ ಆಗ್ಬೋದು ಅಂತ ಇತ್ತು. ಸೊ ಅದು ಐ ಥಿಂಕ್ ಜಸ್ಟ್ ಆ ಮಾತಿನ ಬರೋದಲ್ಲಿ ಅದೇನೋ ಬಂದಿರ್ಬೋದು. ಯಾಕಂದರೆ ಬಿಗ್ ಬಾಸ್ ಒಬ್ಬರೇ ಡಿಸೈಡ್ ಮಾಡೋಕ್ಕಾಗೋದು ಇಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ. ಆಮೇಲೆ ನಮ್ಮ ಡಿಪೆಂಡ್ಸ್ ನಮ್ಮ ಕೆಪಾಸಿಟಿ, ನಮ್ಮ ಟಾಸ್ಕ್ ಮೇಲೆ ಯಾವ ಥರ ಪರ್ಫಾರ್ಮ್ ಮಾಡ್ತೀವಿ ಅಂತಲೇ. ಸೊ